ಸಿಂಹ ರಾಶಿಯಲ್ಲಿ ಶುಕ್ರನ ಸಂಚಾರ ಜುಲೈ 4ನೇ ತಾರೀಕಿನಿಂದ ಪ್ರಾರಂಭವಾಗಿದೆ ಕೇತುವಿನ ಜೊತೆಯಲ್ಲಿ. ಹೀಗಿದ್ದಾಗ ಮೀನ ರಾಶಿಯವರಿಗೆ ಈಗ ಶುಕ್ರನ ಬಲ ಹೇಗಿದೆ ಎಂಬುದನ್ನು ನಾವು ತಿಳಿದುಕೊಳ್ಬೇಕು. ತುಂಬ ಮುಖ್ಯವಾದ ಸಂಗತಿಯನ್ನು ಇಲ್ಲಿ ನಾನು ತಿಳಿಸಬೇಕಾಗಿದೆ. ಮೀನ ರಾಶಿಯವರು ಖಂಡಿತವಾಗಿಯೂ ತುಂಬ ಗಮನವಿಟ್ಟು ಇಲ್ಲಿ ಹೇಳುವಂಥ ವಿಷಯಗಳನ್ನು ಕೇಳಿ ಇದರಂತೆ ಅನುಷ್ಠಾನ ಮಾಡಬೇಕು. ಶುಕ್ರ 3ನೆಯ ಮನೆಯ ಹಾಗೂ 8ನೆಯ ಮನೆಯ ಅಧಿಪತಿ ಯಾರಿಗೆ? ಸಿಂಹರಾಶಿಯವರಿಗೆ. ಈಗ ಸಿಂಹರಾಶಿಯಲ್ಲಿ 6ನೆಯ ಮನೆಯಲ್ಲಿ ತನ್ನ ಸಂಚಾರವನ್ನು ಪ್ರಾರಂಭ ಮಾಡಿದ್ದಾನೆ ಶುಕ್ರ. 6ನೆಯ ಮನೆಯಲ್ಲಿ ಈ ಏನು ಶುಕ್ರನ ಸಂಚಾರ ಇದೆ ಇದನ್ನು ಅನುಕೂಲಕರ ಅಂತ ಜ್ಯೋತಿಷ್ಯದಲ್ಲಿ ಪರಿಗಣನೆ ಮಾಡಿರೋದಿಲ್ಲ. ಆದರೆ ಇಲ್ಲಿ ಕೇತುವಿನ ಜೊತೆ ಇದೆ ಮತ್ತು ಕುಜನ ದೃಷ್ಟಿ ಇರೋದರಿಂದಾಗಿ ಸ್ವಲ್ಪ ಶುಕ್ರ ಪ್ರಯತ್ನವನ್ನು ಕೂಡ ಮಾಡ್ತಾ ಹೋಗ್ತಾನೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಅಂದರೆ ಶುಕ್ರನಿಗೆ ಇಲ್ಲಿ ಶಕ್ತಿ ಇಲ್ಲ. ರವಿಯ ಮನೆ, ಶತ್ರುವಿನ ಮನೆಯಲ್ಲಿ ಶುಕ್ರನಿಗೆ ಸಂಚಾರ ಮಾಡಲಿಕ್ಕೆ ಹೆಚ್ಚು ಶಕ್ತಿ ಇಲ್ಲ. ಅದರಿಂದಾಗಿ ನಕಾರಾತ್ಮಕವಾದ ಪರಿಣಾಮಗಳೇ ಮೀನರಾಶಿಯವರಿಗೆ ಹೆಚ್ಚು ಹೆಚ್ಚು ಆಗ್ತಾ ಹೋಗುತ್ತೆ. 9ನೆಯ ಮನೆಯ ಅಧಿಪತಿ ಯಾರು? ಕುಜ 3ನೆಯ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಅವನು ಶುಕ್ರನನ್ನು ನೋಡ್ತಾ ಇದ್ದಾನೆ. ಈ ಪ್ರಭಾವ ನಕಾರಾತ್ಮಕತೆಯನ್ನು ಕಡಿಮೆ ಮಾಡುವುದಕ್ಕೆ ಸಹಾಯ ಮಾಡುತ್ತೆ ಸ್ವಲ್ಪ ಮಟ್ಟಿಗೆ. ಆದರೂ ಕೂಡ ಈ ಶುಕ್ರ ಈ ಸಂದರ್ಭದಲ್ಲಿ ಕೇತುವಿನ ಜೊತೆಯಲ್ಲಿ ಸೇರಿರೋದ್ರಿಂದ ಸ್ವಲ್ಪ ಶಕ್ತಿ ತುಂಬ ಮಟ್ಟದಲ್ಲೇ ಕಡಿಮೆ ಆಗಿರುತ್ತೆ. ಇದನ್ನು ಇಲ್ಲಿ ಗಮನಿಸಬೇಕು. ಈಗಾಗಲೇ ಸಿಂಹರಾಶಿಯಲ್ಲಿ ಕೇತು ಇದ್ದಾನೆ. ಆ ಕೇತುವಿನ ಜೊತೆಯಲ್ಲಿ ಈಗ ಶುಕ್ರ ಸೇರಿದ್ದಾನೆ. ಆ ಶುಕ್ರನ ಸಂಚಾರ ಇಬ್ಬರು ವಿರೋಧಿಗಳ ನಡುವೆ ಶುಕ್ರನಿಗೆ ಅಲ್ಲಿ ಎದುರಾಳಿಗಳನ್ನು ಯುದ್ಧ ಮಾಡಿ ಅವರನ್ನು ಗೆದ್ದು ಎಲ್ಲ ರೀತಿಯಾದ ಸಂಪತ್ತುಗಳನ್ನು ಗಳಿಸಲಿಕ್ಕೆ ಶುಕ್ರನಿಗೆ ಸಾಧ್ಯವಾಗ್ತಾ ಇಲ್ಲ. ಆದ್ದರಿಂದ ಮೀನರಾಶಿಯವರು ವಿರೋಧಿಗಳ ಸಹವಾಸಕ್ಕೆ ಹೋಗಬಾರ್ದು. ಯಾವುದೇ ರೀತಿಯ ವಿವಾದಗಳನ್ನು ಮಾಡಿಕೊಳ್ಳಬಾರ್ದು. ವಿಶೇಷವಾಗಿ ಅವರು ಮನೆಯಲ್ಲಿ ತಮ್ಮ ಹೆಂಡಂದಿರ ಜೊತೆಯಲ್ಲಿ ಅಥವಾ ಹೆಂಡಂದಿರು ಗಂಡಂದಿರ ಜೊತೆಯಲ್ಲಿ ಸಂಘರ್ಷಗಳಿಗೆ ಇಳಿಬಾರ್ದು. ಎಲ್ಲದಕ್ಕೂ ಕೂಡ ಅವರು ತಮ್ಮ ಮನಸ್ಸನ್ನು ನಿಗ್ರಹ ಮಾಡಿಕೊಳ್ಬೇಕು. ಕೇವಲ ಮನೆಯಲ್ಲಿ ಅಷ್ಟೇ ಅಲ್ಲದೆ ಬೇರೆ ಯಾವುದೇ ಅವರ ಸಂಪರ್ಕದಲ್ಲೂ ಕೂಡ ಯಾರನ್ನೂ ಕೂಡ ವಿರೋಧ ಮಾಡಿಕೊಳ್ಬಾರ್ದು. ವಿವಾದದಲ್ಲಿ ಅಥವಾ ಭಾವನಾತ್ಮಕವಾದ ವಿಚಾರಗಳಲ್ಲಿ ಅವರು ಒಂದು ವೇಳೆ ವಿರೋಧ ಮಾಡ್ತಾ ಹೋದರೆ ಅವರು ತುಂಬ ಮನಸ್ಸಿಗೆ ಆತಂಕವನ್ನು ಹೆಚ್ಚು ಅನುಭವಿಸುವಂತೆ ಆಗಿಬಿಡುತ್ತೆ. ಆದ್ದರಿಂದ ಅತ್ಯಂತ ಬುದ್ಧಿವಂತಿಕೆಯಿಂದ ತಿಳುವಳಿಕೆಯನ್ನು ಹೊಂದಿ ಅವರು ಈ ಒಂದು ಸಮಯವನ್ನು ದಾಟಬೇಕು. ಮೀನರಾಶಿಯವರು ತುಂಬ ಧರ್ಮನಿಷ್ಠರು, ಹರಿವಾಯು ಗುರುಗಳಲ್ಲಿ ತುಂಬ ವಿಶ್ವಾಸವನ್ನು ಇಟ್ಟಿರುವವರೇ ಆಗಿರ್ತಾರೆ. ಇವರಿಗೆ ಗುರುಗಳ ಅನುಗ್ರಹ ಯಾವಾಗಲೂ ಇರುತ್ತೆ. ಆದರೆ ಈಗ ಏನಾಗಿದೆ, ಶುಕ್ರನ ಒಂದು ಸಂಚಾರದಿಂದಾಗಿ ಸಮಸ್ಯೆ ಹೆಚ್ಚಾಗುತ್ತೆ. ಆರೋಗ್ಯದ ಬಗ್ಗೆ ಇವರು ಹೆಚ್ಚು ಕಾಳಜಿಯನ್ನು ವಹಿಸಬೇಕು. ಮತ್ತು ಒಂದು ವೇಳೆ ಅವರು ವಿವಾಹಿತರಾಗಿದ್ದರೆ ಸಂಗಾತಿಯ ಜೊತೆಯಲ್ಲಿ ಉತ್ತಮ ಸಂಬಂಧವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕು. ಭಾವನಾತ್ಮಕವಾದ ಗೌರವವನ್ನು ಉಳಿಸಿಕೊಳ್ಬೇಕು. ಹೀಗೆ ಮಾಡೋದರಿಂದ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ತಾರೆ. ಈ ಸಮಯದಲ್ಲಿ ಯಾರು ಸ್ತ್ರೀಯರು ಇರ್ತಾರೋ, ಮಹಿಳೆಯರು ಇರ್ತಾರೋ ಅವರು ಕೂಡ ತುಂಬ ತಾಳ್ಮೆಯಿಂದ ಎಚ್ಚರಿಕೆಯಿಂದ ಅವರು ವರ್ತಿಸಬೇಕು. ಇಲ್ಲದೇ ಇದ್ದರೆ ಅದು 1ಕ್ಕೆ 100 ಪಟ್ಟು ಹೆಚ್ಚಾಗಿ ಬಿಡುತ್ತೆ. ಅಪಾಯ ಸನ್ನಿವೇಶಗಳು ಬಂದುಬಿಡುತ್ತೆ ಮತ್ತು ತುಂಬ ವೇಗವಾದ ಹಣ ಸಂಪಾದನೆಗಳು ಇಂಥವೆಲ್ಲವೂ ಕೂಡ ಈಗ ತುಂಬ ಅವರಿಗೆ ಅಪಾಯದವನ್ನೇ ನೀಡುತ್ತೆ. ತಾಳ್ಮೆ, ಶಿಸ್ತು, ಸಂಯಮ ಇವುಗಳನ್ನು ಮೀನರಾಶಿಯವರು ವಿಶೇಷವಾಗಿ ಕಾಪಾಡಿಕೊಳ್ಬೇಕು. ಯಾಕೆ ಅಂದರೆ ಮೀನರಾಶಿಯವರಿಗೆ ಈಗಾಗಲೇ ಶನಿ 7 ಶನಿ ನಡೀತಾ ಇದೆ. ಮತ್ತು 3ನೆಯ ಮನೆಯಲ್ಲಿ ಕುಜ, ಅವನ ಮೇಲೆ ಶನಿಯ ದೃಷ್ಟಿ ಇದೆ. ಕುಜ ಇರೋದು ಏನೋ ಅಷ್ಟು ಸಮಸ್ಯೆ ಇಲ್ಲ. ಆದರೆ 5ನೆಯ ಮನೆಯಲ್ಲಿರುವಂತಹ ಗುರು ಮೀನರಾಶಿಯವರಿಗೆ ತುಂಬ ವಿಶೇಷ ಫಲವನ್ನು ನೀಡ್ತಾನೆ. ಮೀನ, ಮೇಷ, ವೃಷಭ, ಮಿಥುನ, ಕರ್ಕಾಟಕ ರಾಶಿ ಅಂದರೆ ಇದು 5ನೆಯ ಮನೆ. ಅದು ತುಂಬ ಒಳ್ಳೆಯ ಮನೆ. ಅಲ್ಲಿ ಗುರು ಇದ್ದು ಮೀನರಾಶಿಗೆ ತುಂಬ ಒಳ್ಳೆಯದನ್ನೇ ಮಾಡ್ತಾನೆ. ಆದ್ದರಿಂದ ಗುರುವಿನ ಬಲ ಮೀನರಾಶಿಯವರಿಗೆ ಇರೋದರಿಂದಾಗಿ ಅವರಿಗೆ ಎಷ್ಟು ಸಮಸ್ಯೆಗಳು ಬಂದರೂ ಕೂಡ ಎದುರಿಸುವಂತಹ ಎದೆಗಾರಿಕೆ ಇರುತ್ತೆ. ಆ ಶಕ್ತಿ ಅಂತರಂಗದಲ್ಲಿ ಇರುತ್ತೆ.
ಅದು ಈಗ. ಯಾಕೆಂದರೆ ಗುರುಗಳ ಅನುಗ್ರಹದಿಂದ ಇಂತಹ ಮೀನರಾಶಿಯವರು ಈಗ ಬರ್ತಾ ಇರುವಂಥ ಎಲ್ಲ ಸವಾಲುಗಳನ್ನು ಕೂಡ ಎದುರಿಸೋಕ್ಕೋಸ್ಕರ ಅವರು ಇನ್ನಷ್ಟು ಶಕ್ತಿಯನ್ನು ತುಂಬಿಕೊಳ್ಬೇಕು. ಗುರುಗಳ ಅನುಗ್ರಹವನ್ನು ಮತ್ತಷ್ಟು ಅವರು ಪಡೆದುಕೊಳ್ಬೇಕು. ಅದಕ್ಕೋಸ್ಕರ ಅವರು ಲಕ್ಷ್ಮೀ ಸಹಿತರಾದ ಶ್ರೀಕರ ನಾರಾಯಣ ದೇವರ ಆರಾಧನೆಯನ್ನೇ ಮಾಡಬೇಕು ಮತ್ತು ಗುರುರಾಯರ ಆರಾಧನೆಯನ್ನು ಕೂಡ ಅವರು ಆಚರಿಸಬೇಕು. ನಾನಿಲ್ಲಿ ಒಂದು ಒಳ್ಳೆಯ ಉಪಾಯವನ್ನು ಹೇಳೋನಿದ್ದೀನಿ. ಆಗಸ್ಟ್ 30ನೇ ತಾರೀಕು ರಾಯರ ಆರಾಧನೆ ಇದೆ. ಅದಕ್ಕೂ ಮೊದಲು 48 ದಿವಸಗಳ ಕಾಲ ಅಖಂಡವಾಗಿ ರಾಯರ ಆರಾಧನೆಯನ್ನು ನಾವು ಮಾಡೋಣ. ರಾಯರ ಸೇವೆಯನ್ನು ಮಾಡಿದ್ರೆ ನಿಮಗೆ ಗೊತ್ತು ಎಷ್ಟು ಸುಲಭವಾಗಿ ನಮ್ಮ ಕೆಲಸಗಳು ನಡೆದು ಹೋಗುತ್ತವೆ ಅಂತ. ವಾಸ್ತವವಾಗಿ ನಮ್ಮ ಜಾತಕದಲ್ಲಿ ಅನೇಕ ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳನ್ನು ನಾವೊಮ್ಮೆ ಅರ್ಥ ಮಾಡಿಕೊಂಡು ಅದನ್ನು ಮನಸ್ಸಿನಲ್ಲಿ ತಂದುಕೊಂಡು ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಸಮಸ್ಯೆ ಏನು ಬೇಕಾದ್ರೆ ಸಮಸ್ಯೆಗಳ ಕಡೆನೇ ನಾವು ಗಮನ ಹರಿಸದೆ ಹಾಗೆ ಪ್ರಯತ್ನವನ್ನು ಪಡ್ತಾ ಇದ್ದರೆ ಅದು ಸರಿ ಹೋಗಲ್ಲ. ನಾವು ಮೊದಲು ಏನು ನಮ್ಮ ಆರೋಗ್ಯ ಹಾಳಾಗಿದ್ದರೆ ದೇಹದಲ್ಲಿ ಏನು ಅನಾರೋಗ್ಯ ಬಂದಿದೆ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಚಿಕಿತ್ಸೆ ಕೊಡಬೇಕು. ಹಾಗೆಯೇ ನಮ್ಮ ಜಾತಕದಲ್ಲಿ ಎಲ್ಲಿ ಸಮಸ್ಯೆ ಇದೆ ಅದನ್ನು ಅರ್ಥ ಮಾಡಿಕೊಂಡು ಆ ದಾರಿಯಲ್ಲಿ ನಾವು ನೇರವಾಗಿ ಸಾಗಬೇಕು. ಅದಕ್ಕೋಸ್ಕರ ರಾಯರ ಆರಾಧನೆಯನ್ನು 48 ದಿವಸಗಳ ಕಾಲ ನಾವು ಒಂದು ಆಚರಿಸೋಣ. ಈಗ ಜುಲೈ 15ನೇ ತಾರೀಕು ಪ್ರಾರಂಭವಾದರೆ ಆಗಸ್ಟ್ 31ನೇ ತಾರೀಕಿನ ತನಕ 48 ದಿವಸಗಳ ಕಾಲ ಅವಿಚ್ಛಿನ್ನವಾಗಿ ಒಂದು ರಾಯರ ಆರಾಧನೆ, ಒಂದು ಮಂಡಲದ ಸೇವೆ ಆಗುತ್ತೆ ಇದು. ಇಂತಹ ಒಂದು ರಾಯರ ಆರಾಧನೆಯಲ್ಲಿ ನೀವು ಕೂಡ ಭಾಗಿಯಾಗಿ ಖಂಡಿತ ನಿಮಗೆ ಶ್ರೇಯಸ್ಸಾಗುತ್ತೆ. ಇಲ್ಲಿ ನಾವು ಪ್ರತ್ಯೇಕವಾಗಿ ಅಂದರೆ ನಿತ್ಯವೂ ಕೂಡ ನಾವು ಕೆಲವೊಂದನ್ನೆಲ್ಲ ಹೇಳ್ತೀವಿ, ಹೀಗೆ ಸೇವೆಯನ್ನು ಮಾಡಬೇಕು ಅಂತ. ಅದನ್ನು ನಿಮ್ಮಿಂದ ಅಪ್ಡೇಟ್ ಕೂಡ ತೊಗೊಳ್ತೀವಿ ಪ್ರತಿನಿತ್ಯ. ನೀವು ಇದನ್ನು ಮಾಡಿದ್ರಾ ಹೇಗೆ ಅಂತ. ಒಂದು ವೇಳೆ ನಿಮಗೆ ಅದು ಕಷ್ಟ ಆಗುತ್ತೆ ಅನ್ನೋದಿದ್ದರೆ ಅದಕ್ಕೆ ಬೇರೆ ಉಪಾಯವನ್ನು ಹೇಳ್ತೀವಿ. ಇಲ್ಲ ನಾವು ಇದರಲ್ಲಿ ಆಸಕ್ತಿಯನ್ನು ಹೊಂದಿ ನಾವು ರಾಯರ ಸೇವೆಯನ್ನು ಮಾಡಲಿಕ್ಕೆ ನಾವು ಉತ್ಸಾಹವನ್ನು ಹೊಂದಿತೀವಿ ಅಂತ ಆದರೆ ನೀವು ಅದರಲ್ಲಿ ಸೇರಿಕೊಳ್ಳಿ. ಬೆಳಿಗ್ಗೆಯಿಂದ ರಾತ್ರಿ ತನಕ ನಾವೇ ಎಲ್ಲವನ್ನು ಕೂಡ ಮಾರ್ಗದರ್ಶನ ಮಾಡಿಸ್ತಾ ಹೋಗ್ತೀವಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾರಂಭವಾಗುವಂತಹ ಸೇವೆ ಅದು ರಾತ್ರಿಯ ತನಕ ನಡೆಯುತ್ತೆ. ಹಾಗೂ ಯಾವ ಯಾವ ಸಂದರ್ಭದಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಕೂಡ ನಾವು ಹೇಳ್ತೀವಿ. ಅದು 2 ರೀತಿಯಾದ ಸೇವೆಗಳಿಗೆ ಅವಕಾಶ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನೀವು ವಾಟ್ಸಾಪ್ ಮೂಲಕ ನಮ್ಮನ್ನು ಸಂಪರ್ಕ ಮಾಡಿ. ಈ ರಾಯರ ಸೇವೆಯಲ್ಲಿ ಯಾರು ಭಾಗವಹಿಸ್ತಾರೋ ನಾವು ಒಮ್ಮೆ ಅವರ ಜಾತಕವನ್ನು ಕೂಡ ನೋಡಿ ಏನು ಸಮಸ್ಯೆ ಇದೆ, ಯಾವ ರೀತಿಯಲ್ಲಿ ಅವರು ಪರಿಹಾರ ಮಾಡಿಕೊಳ್ಬೇಕು, 48 ದಿವಸಗಳ ಕಾಲ ಹೇಗೆ ಅವರು ಸೇವೆಯಲ್ಲಿ ಭಾಗವಹಿಸಬೇಕು ಅನ್ನೋದನ್ನು ನಾವು ಮಾರ್ಗದರ್ಶನ ಮಾಡಿರ್ತೀವಿ. ಮತ್ತು ಪ್ರತ್ಯೇಕವಾಗಿ ನಿಮ್ಮನ್ನು ದಿವಸದಲ್ಲಿ ಅನೇಕ ಬಾರಿ ನಾವು ಕೂಡ ಸಂಪರ್ಕವನ್ನು ಮಾಡ್ತಾ ಇರ್ತೀವಿ. ನೀವು ನಿಮ್ಮ ಮನೆಯಲ್ಲೇ ಕೂತು ಆಚರಿಸುವಂತಹ ಒಂದು ರಾಯರ ಸೇವೆ ಆಗುತ್ತೆ ಇದು. ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಗಮನಿಸಿ ಅವರವರಿಗೆ ತಕ್ಕಂತೆ ನಾವು ಒಂದು ರಾಯರ ಸೇವೆನ ಈ ವರ್ಷ ಮಾತ್ರ ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿದ್ದೀವಿ. ನೀವು ಈ ಒಂದು ರಾಯರ ಸೇವೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದಕ್ಕೋಸ್ಕರ ನಮ್ಮನ್ನು ವಾಟ್ಸಾಪ್ ಮೂಲಕ ಒಮ್ಮೆ ಸಂಪರ್ಕ ಮಾಡಿ ಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಿ. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.